ಇಂಥ ಕಾರ್ಗಳಲ್ಲಿ ನೀವು ಬೇಸ್ ಮಾಡಲ್ ತಗೊಂಡಾಗ ಒಂದು ಡಿಸಡ್ವಾಂಟೇಜ್ ಏನು ಅಂದರೆ ನೀವು ಇಲ್ಲಿ ನೋಡ್ಬೋದು, ನಿಮಗೆ ಆಟೋಮೆಟಿಕ್ ವೈಪರ್ಸ್ ಕೂಡ ಬರಲ್ಲ. ಎಷ್ಟೊಂದು ಜನ 15 ಲಕ್ಷ ಕರೆಕ್ಟಾಗಿ ಎತ್ಕೊಂಡ್ಬಂದು ನಿಮಗೆ ಅದನ್ನೆಲ್ಲ ತೋರಿಸ್ಬಿಡ್ತಾರೆ. ಅಫ್ಕೋರ್ಸ್ ಹಂಗೆಲ್ಲ ನೋಡಿದಾಗ ಉರ್ದೋಗುತ್ತೆ. 1.5 ಕೋಟಿ ಕೊಟ್ಟರು ನನಗೆ ಇವೆಲ್ಲ ಫೀಚರ್ಸ್ ಕೊಡ್ಲಿಲ್ವಲ್ಲ ಗುರು ಇವರು ಅಂತ. ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ಇವತ್ತು ನಾವು ಒಂದು ಲಕ್ಸುರಿಯಸ್ SUV ಓಡಿಸ್ತಾ ಇದ್ದೀವಿ, ದ ಆಲ್ ನ್ಯೂ ಪಾರ್ಷೆ ಮಕಾನ್. ಇದು ಬಂದು 2021 ಮಾಡಲ್ಲು. ಸೈಕ್ ಆಗಿದೆ ಅಂದ್ಕೊಳ್ರಿ ಗಾಡಿ ಮಾತ್ರ. ಒಂಥರ ಇದು ರಿಚ್ ಕಿಡ್ಸ್ನ ಕ್ರೆಟಾ ಅಂತ ಹೇಳ್ಬೋದು. ಸೊ ದುಡ್ಡಿರೋರು ಎಲ್ಲರೂ ಇದೇ ಗಾಡಿನೇ ತೊಗೊಳೋದು. ಮುಖ್ಯ ವಿಷಯಕ್ಕೆ ಬರಲ್ಲ. ಸೊ ಬಾಯ್ಸ್ ಬನ್ನಿ, ಈ ಗಾಡಿಗೆ ಏನಕ್ಕೆ ಇಷ್ಟು ರೇಟ್ ಇದೆ ಅಂತ ಒಂದ್ಸತಿ ತೋರಿಸ್ತೀನಿ ನಿಮಗೆ. ಪಾಪ 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 ಏನು ಓಡುತ್ತೆ ಗುರು. ಭಯಂಕರ ಓಡುತ್ತೆ ಅನ್ಕೊಳ್ರಿ. ಸ್ಟೆಬಿಲಿಟಿನೂ ಹಂಗೆ ಇದೆ ಗುರು. ನಿಮಗೆ ಆ ಸ್ಪೀಡಲ್ಲಿ ಹೋಗ್ತಿದ್ರು ಏನು ಫೀಲೇ ಆಗಲ್ಲ ಈ ಸ್ಪೀಡಲ್ಲಿ ಇದ್ದೀವಿ ಅಂತ. ಲಿಟ್ರಲಿ 150 ಇದ್ದೀನಿ ನಾನು ಇವಾಗ. ಅಯ್ಯಪ್ಪ, ಜರ್ಮನ್ ಕಾರ್ಸ್ ಏನಾದರೂ ಜರ್ಮನ್ ಕಾರ್ಸ್ ಬೀಟ್ ಮಾಡೋಕ್ಕಾಗಲ್ಲ ಇವನ್ನೆಲ್ಲ. ಲಿಟ್ರಲಿ 4 ಸಿಲಿಂಡರ್ ಇಂಜಿನ್ ಇದು. ಇದೇ ಹಿಂಗೆ ಓಡ್ತಾ ಇದೆ ಅಂದರೆ GTS ಇನ್ನು ಹೆಂಗೆ ಓಡ್ಬೋದು ಅಂತ ಅನ್ಕೊತಾ ಇದ್ದೀನಿ ನಾನು. ಕ್ರೇಜಿ ಪವರ್ ಇದೆ ಅನ್ಕೊಳ್ರಿ ಗಾಡಿದು ಮಾತ್ರ. ಆ ಕಡೆ ಡೆಡ್ ಎಂಡ್ ಅದು. ಇಲ್ಲ ಹೊಡೀರಿ, ಜಾಸ್ತಿ ದೂರ ಇಲ್ಲ ಅಲ್ಲಿಂದ. ಇಲ್ಲ ಹೊಡೀರಿ. ಓಪನ್ ಮಾಡಿದಾರ ರೋಡು? ಎಷ್ಟು ದೂರ ಮಾಡಿದ್ದಾರೆ? ಫುಲ್ ಮಾಡಿದ್ದಾರೆ, ಚೆನ್ನಾಗಿದೆ ರೋಡ್. ಫುಲ್ ತನಕ ಏನೋ ಇದೆಯಾ ಈಗ ಪಕ್ಕನಾ? ಹ್ಞೂ ಕಣ್ರಿ, ಇದಿತ್ತಂದ್ರೆ ಆಡ್ಸ್ರಿ ಏನಾಗಲ್ಲ. ಬ್ಯಾರಿಕೇಡ್ ಇದೆ ಅಲ್ಲೇನು. ನಿಮ್ಮ ಮಾತು ಕೇಳ್ಕೊಂಬಂದ್ರೆ ಹೇಳಿಲ್ಲ ಬ್ಯಾರಿಕೇಡ್ ಇದೆ ಅಂತ. A few moments later. ಬನ್ನಿ ಬಾಯ್ಸ್, ನಾನಂತೂ ಇಷ್ಟು ಫಾಸ್ಟಲ್ಲೆಲ್ಲ ಈ ಕಾರ್ ಓಡ್ಸೋಕ್ಕೆ ನನಗೆ ಭಯ ಆಗ್ತಾ ಇದೆ. ಕಾರ್ ಕೊಟ್ಟಿರೋರೆ ಆರಾಮಾಗಿ ಹೊಡಿ ನೀನು ಅಂತಿದ್ದಾರೆ. ಬನ್ನಿ ಇನ್ನೊಂದ್ಸತಿ ಹೊಡೆದು ನೋಡೋಣ. ಕ್ರೇಜಿ ಹೇಳುತ್ತೆ ಅಂದ್ಕೊಳ್ರಿ. ಫುಲ್ ಹಿಂದಕ್ಕೆ ಹೋಗ್ಬಿಡ್ತೀವಿ ಹಂಗೆ. ಲಿಟ್ರಲಿ 190 ಎಲ್ಲ ಫೀಲ್ ಆಗಲ್ಲ ಅನ್ಕೊಳ್ರಿ ಗಾಡಿಲಿ. ಅಯ್ಯಪ್ಪ. A few moments later. Flashback. ತಗೊಂತೆ ಈ ಕಡೆ ಲೆಫ್ಟ್ ಇಂದ ತಗೊಂತೆ ಶಾರ್ಟ್. ಸರಿ. ಈ ಥರ SUVಗಳದ್ದು ನೋಡ್ರಿ, ರೈಡ್ ಕಂಫರ್ಟು ನಿಮಗೆ ಸ್ಪೋರ್ಟ್ಸ್ ಫೀಲು ಕೊಡುತ್ತೆ. ಒಳ್ಳೆ ರೈಡ್ ಕಂಫರ್ಟು ಇದೆ. ಬ್ಯಾಡ್ ರೋಡ್ಸಲ್ಲೂ ಪೀಸಾಗಿ ಹೊಡಿಬೋದು, ಏನೂ ತಲೆನೋವು ಇರಲ್ಲ. ಸಖತ್ ಅಟೆನ್ಷನ್ ಗ್ರ್ಯಾಬ್ ಮಾಡುತ್ತೆ ಮಾತ್ರ. ಹೆವಿ ಮ್ಯಾಸಿವ್ ಆಗಿದೆಯಲ್ಲ ಕಾರು. ಸೊ ನಿಮಗೆ ಸಿಟಿಲೆಲ್ಲ ಹೋಗ್ತಾ ಇದ್ದರೆ ಹೆವಿ ಹೈಲೈಟಾಗಿ ಕಾಣುತ್ತೆ. ಟರ್ನ್ ರೇಡಿಯಸ್ಸು ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ತಿರುಗಿಸ್ಬೋದು, ತುಂಬ ಏನು ಹೆವಿ ಅನಿಸಲ್ಲ ನಿಮಗೆ ಕಾರ್ ತಿರುಗ್ಸೋಕ್ಕೆ. ಸೊ ನೀವು ಪೀಸಾಗಿ ಹೊಡಿತೀರಾ ಅಂದರೆ ಸ್ಮೂತ್ ಶಿಫ್ಟಿಂಗ್ ಇರುತ್ತೆ. ನೀವು ಅದೇ ಜೋರಾಗಿ ತುಳಿದ್ರೆ ಒಂದೇ ಸತಿಗೆ ಫುಲ್ ರೆಡ್ ಲೈನ್ ತನಕ ಹೊಡೆದು ಆಮೇಲೆ ಶಿಫ್ಟ್ ಆಗುತ್ತೆ. ಪಾಪ್ಸ್ ಆ್ಯಂಡ್ ಬ್ಯಾಂಕ್ಸ್ ಸ್ಟಾಕಲ್ಲೇ ಹಿಂಗೆ ಹೊಡಿತಿದೆ ಇದು. ಇನ್ನೇನಾದ್ರು ಟ್ಯೂನ್ ಮಾಡಿ ಒಳ್ಳೆ ಎಕ್ಸಾಸ್ಟ್ ಎಲ್ಲ ಹಾಕ್ಬಿಟ್ರೆ ಕ್ರೇಜಿ ಹೊಡಿಯುತ್ತೆ ಅಂದ್ಕೊಳ್ರಿ.
ನಡೀರಿ ಎಲ್ಲ ಪರ್ಕೆ ತಗೊಂಡು ಪಟ 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 ಹಾಕ್ಬೇಕು ಮುಂದೆ ಮಕ್ಕಳಕ್ಕ. ಕಾರಿಂದ ಹ್ಯಾಂಡಲಿಂಗ್ ಅಂದರೆ ಹ್ಯಾಂಡಲಿಂಗರು ಇಂಥ ಪ್ರೀಮಿಯಂ ಕಾರ್ಸು ಎಷ್ಟು ಫಾಸ್ಟಾಗಿ ಹೋದ್ರೂ ಯಾಕೆ ಏನು ಅನಿಸಲ್ಲ ಅಂದರೆ ಹಂಗಿರತ್ತೆ ಹ್ಯಾಂಡ್ಲಿಂಗು. ನೋಡಿರಿ ಬ್ರೇಕಿಂಗ್ ಹೆಂಗಿದೆ ಇದ್ರದ್ದು, ರಪ್ಪನಾಗಿ ನಿಂತ್ಕೊಂಡ್ಬಿಡುತ್ತಂಗೆ. ಇನ್ನು ಇಂಥ ಕಾರ್ನೆಲ್ಲ ನಾವು ಶಿವಮೊಗ್ಗದಲ್ಲಿ ಇಟ್ಕೊಂಡು ಮೇಂಟೈನ್ ಮಾಡ್ತೀವಿ ಅನ್ನೋದೆಲ್ಲ ಸುಳ್ಳು. ಯಾಕಂದರೆ ಇದ್ರ ಸರ್ವಿಸ್ ಎಲ್ಲ ಇಲ್ಲಿ ಇಲ್ವೇ ಇಲ್ಲ. ಈ ಕಾರ್ನೆಲ್ಲ ಇಟ್ಕೊಂಡ್ರೆ ಒಂದು ಸರ್ವಿಸಿಗೆ ಬೆಂಗಳೂರು ಎತ್ಕೊಂಡು ಹೋಗ್ಬೇಕು, ಇಲ್ಲಾಂದರೆ ಮಂಗಳೂರು ಎತ್ಕೊಂಡು ಹೋಗ್ಬೇಕು. ಮಂಗಳೂರಿಗಿಂತನೂ ನನ್ನ ಸಜೆಷನ್ ಬೆಂಗಳೂರೇ, ಯಾಕಂದರೆ ಅಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ ಸರ್ವಿಸ್ ಆ್ಯಕ್ಚುಲಿ. ಸೊ ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಮೇ ಬಿ BMW ಮತ್ತು ಬೆನ್ಝು ಆಡಿ ಎಲ್ಲ ಸದ್ಯದರಲ್ಲೇ ಬರುತ್ತೆ ಶಿವಮೊಗ್ಗದಲ್ಲಿ ಇನ್ನೊಂದು ಅಪ್ಕಮಿಂಗ್ 1-2 ಇಯರ್ಸಲ್ಲಿ. ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ಪಾಶ ಎಲ್ಲ ಸದ್ಯಕ್ಕೆ ಬರೋ ಪ್ಲ್ಯಾನ್ಸ್ ಇಲ್ಲ. ಬಟ್ ಬಂದರೆ ಮಾತ್ರ ಈ ಕಾರ್ಗಳನ್ನ ಆರಾಮಾಗಿ ಇಟ್ಕೊಬೋದು. ಯಾಕಂದರೆ ಪ್ರತಿ ಸರ್ವಿಸಿಗೂ ಅಲ್ಲಿಗೆಲ್ಲ ಎತ್ಕೊಂಡು ಹೋಗ್ಬೇಕು ಅಂದರೆ ಸ್ವಲ್ಪ ತಲೆನೋವೆ. 1 hour later. ಸೊ ಈ ಗಾಡಿನ ನಿಮಗೆ ಆನ್ ರೋಡ್ ಪ್ರೈಸ್ ಇವಾಗ ಮೇ ಬಿ ಇನ್ನೂ ಒಂದು 10-20 ಲ್ಯಾಕ್ಸ್ ಜಾಸ್ತಿ ಆಗಿದೆ ಅನ್ಕೊತೀನಿ. ಈಗ ಇನ್ನೂ ಒಂದು ಫೇಸ್ ಲಿಫ್ಟ್ ಬಂದಿದೆ, ಇದರಲ್ಲೇ ಎಲೆಕ್ಟ್ರಿಕ್ ವರ್ಷನ್ ಕೂಡ ಬಂದಿದೆ ಮೆಕ್ಯಾನಲ್ಲೇ, ಅದು ಕೂಡ ತುಂಬಾ ಚೆನ್ನಾಗಿದೆ. ಬಟ್ ಈ ಥರ ಎಕ್ಸ್ಪೀರಿಯೆನ್ಸ್ ನಿಮಗೆ ಎಲೆಕ್ಟ್ರಿಕಲ್ ಸಿಗಲ್ಲ, ಫುಲ್ ಸಿಗ್ಬೋದು. ಬಟ್ ಈ ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ ನಿಮಗೆ ಪೆಟ್ರೋಲಲ್ಲಿ ಮಾತ್ರ ಸಿಗೋದು. ಇನ್ನು ಇಂಡಿಯಾದಲ್ಲಿ ಆ್ಯಕ್ಚುಲಿ ಇದ್ರದ್ದು ತುಂಬಾ ಕಾಸ್ಟ್ ಜಾಸ್ತಿ ಮಾಡಿದ್ದಾರೆ ಆ್ಯಂಡ್ ಫೀಚರ್ಸ್ನ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಹಂಗೆ ನೋಡಿದ್ರೆ ಔಟ್ ಆಫ್ ಕಂಟ್ರೀಸಲ್ಲೆಲ್ಲ ಇದು ತುಂಬಾ ಚೆನ್ನಾಗಿ ಸಿಗುತ್ತೆ ಇನ್ನೂ. ಇನ್ನು ಈ ಕಾರು ನಿಮಗೆ ಡೀಸೆಲ್ ವೇರಿಯಂಟ್ಸು ಔಟ್ ಆಫ್ ಕಂಟ್ರಿಲಿ ಸಿಗುತ್ತೆ, ಬಟ್ ಇಂಡಿಯಾದಲ್ಲಿ ಸಿಗಲ್ಲ. ಈಗ ಮೇ ಬಿ ಔಟ್ ಆಫ್ ಕಂಟ್ರಿಲೂ ಸಿಗಲ್ಲ ಅನ್ಸುತ್ತೆ ಡೀಸೆಲ್ ವರ್ಷನ್ನು. ಆಯ್ತು, ಆಮೇಲೆ ಹಾರ್ನ್ ಮಾತ್ರ ಸಕ್ಕತ್ತಾಗಿದೆ ಗುರು ಇದ್ರದ್ದು. ಸಿಟಿ ಡ್ರೈವಿಂಗಿಗೆಲ್ಲ ಒನ್ ಆಫ್ ದ ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ತೀನಿ, ಬಜೆಟ್ ಜಾಸ್ತಿ ಇದ್ದರೆ. ಅದೇ ಬೇಸಿಕಲಿ ಇದೆಲ್ಲ ನಿಮಗೆ ಎಕ್ಸ್ಪೆನ್ಸಿವ್ ಸೆಗ್ಮೆಂಟಲ್ಲಿ ಕ್ರೆಟಾ ಇದ್ದಂಗೆ ಸಖತ್ ಪ್ರೀಮಿಯಮ್ ಆಗಿರುತ್ತೆ, ಅಷ್ಟೇ ಫ್ರೆಂಡ್ಲಿ ಆಗಿರುತ್ತೆ ಓಡ್ಸೋಕ್ಕೆ. ನಿಮಗೆ ಪೀಸಾಗಿ ಹೊಡಿತೀನಿ ಅಂದರೆ ಪೀಸಾಗಿ ಹೋಗುತ್ತೆ, ಇಲ್ಲ ನಾನು ಚಚ್ಚಾಡ್ತೀನಿ ಅಂದರೆ ಚಚ್ಚಾಡೋಕ್ಕೂ ಕ್ರೇಜಿ ಆಗಿದೆ ಕಾರು. ಸೊ ಗೈಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಕಾರ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಫೇವ್ರೇಟ್ ಕಾರ್ ಯಾವುದು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಕ್ರೇಜಿ ಕಂಟೆಂಟ್ ಜೊತೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಓಕೆ, ಬಾಯ್ ಗಾಯ್ಸ್.